ನಿಜವಾದ ಪ್ರೀತಿಯು ಜೀವನದಲ್ಲಿ ಒಮ್ಮೆ ಮಾತ್ರ ಆಗೋದು ಅಂತಾರೆ. ಅಂತಹ ಪ್ರೀತಿ ನಮ್ಮಿಂದ ದೂರ ಹೋದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ನೋವು ಅನುಭವಿಸಬೇಕಾಗುವುದು. ಒಮ್ಮೆ ನಿಮ್ಮನ್ನು ಬಿಟ್ಟು ದೂರ ಹೋದವರು ಯಾವುದೋ ಕಾರಣದಿಂದ ಹಿಂತಿರುಗಿ ನಿಮ್ಮ ಬಳಿ ಬಂದು ತನ್ನ ತಪ್ಪನ್ನು ಒಪ್ಪಿಕೊಂಡು ಮೊದಲಿನಂತೆಯೇ ಪ್ರೀತಿಯ ತೋರಿಸಿದರೆ ಈ ವಿಷಯಗಳು ನಿಮ್ಮ ಗಮನದಲ್ಲಿರಲಿ. ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸುತ್ತಿರುತ್ತಾರೆ. ಪರ್ಸನಲ್ ಅಥವಾ ಪ್ರೊಫೆಷನಲ್ ಯಾವುದೂ ಆಗಿರಬಹುದು. ಹಾಗಾಗಿ ಮೊದಲು ಈ ವಿಷಯದ ಬಗ್ಗೆ ಚರ್ಚಿಸಿ. ಕೆಲವೊಮ್ಮೆ ಕಾರಣಗಳು ದೊಡ್ಡದಾಗಿರುವುದು, ಆದರೆ ಅದು ನಮಗೆ ತಿಳಿದಿರುವುದಿಲ್ಲ. ಅವರ ಮಾತುಗಳು ನಿಮಗೆ ನಂಬಿಕೆ ಇದ್ದರೆ, ಸರಿ ಅನ್ನಿಸಿದ್ದರೆ ಅವರ ವರ್ತನೆಯನ್ನು ಗಮನಿಸಿ. ಏಕೆಂದರೆ ಮಾತುಗಳು ಸುಳ್ಳು ಹೇಳಬಹುದು, ಆದರೆ ವರ್ತನೆಯು ಸುಳ್ಳು ಹೇಳುವುದಿಲ್ಲ. ಆಗ ಆ ಸಂಬಂಧವನ್ನು ಮುಂದುವರಿಯಬೇಕಾ ಅಥವಾ ಬೇಡವಾ ಅಂತ ಆಲೋಚಿಸಿ. ಇನ್ನು ಬೇರೆಯವರಿಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಬಳಿ ಪುನಃ ಸೇರಿಸಿಕೊಳ್ಳಬೇಡಿ. ಇಂದು ಆಕೆಗಾಗಿ ನಿಮ್ಮನ್ನು ಬಿಟ್ಟು ಹೋದವರು ನಾಳೆ ಇನ್ಯಾರೋ ಸಿಕ್ಕಿದರು ಎಂದು ಪುನಃ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಏನು ಗ್ಯಾರಂಟಿ? ಇನ್ನೊಬ್ಬ ವ್ಯಕ್ತಿಯು ಸಿಗುವವರೆಗೆ ಟೈಮ್ ಪಾಸ್ಗಾಗಿ ಅವರು ನಿಮ್ಮ ಹತ್ತಿರ ಬಂದಿರಬಹುದು. ಇದರಿಂದ ಅಂತ್ಯದಲ್ಲಿ ನೀವೇ ಕುಸಿದು ಹೋಗುತ್ತೀರಿ. ಅದರಿಂದ ಹೊರಗೆ ಬರಲು ನೀವು ನೋವು ಅನುಭವಿಸುತ್ತೀರಾ. ಹಾಗಾಗಿ ನಿಮ್ಮ ಬಳಿ ಬಂದ ವ್ಯಕ್ತಿ ಯಾವ ಉದ್ದೇಶದಿಂದ ಹಿಂತಿರುಗಿ ಬಂದಿದ್ದಾನೆ ಎಂದು ಬುದ್ಧಿವಂತಿಕೆಯಿಂದ ತಿಳಿದುಕೊಳ್ಳಿ. ನಿಜವಾಗಿಯೂ ಅವರು ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವರು ನಿಮ್ಮನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಹಾಗಾಗಿ ಅವರೊಂದಿಗೆ ಪ್ರೀತಿಯ ಭಾವನೆಯ ಮುಂದುವರಿಸುವ ಬದಲು ಒಳ್ಳೆಯ ಸ್ನೇಹಿತರಾಗಿ ಮುಂದುವರಿಸುವ ಬಗ್ಗೆ ಮಾತನಾಡಿ. ಹಿತೈಷಿಯಾಗಿ ಮುಂದುವರಿಸಿ ಹಾಗೂ ಅವರನ್ನು ಅದೇ ರೀತಿಯಾಗಿ ಸ್ವೀಕರಿಸಿ. ಆದದ್ದು ಆಗಿ ಹೋಯಿತು, ಎಲ್ಲವನ್ನೂ ಮರೆತು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಅವರಲ್ಲದೆ ಇನ್ನೂ ಅನೇಕ ಪ್ರಮುಖ ವ್ಯಕ್ತಿಗಳಿದ್ದಾರೆ. ಅವರಿಗಾಗಿ ಬದುಕಿ. ನಿಮ್ಮನ್ನು ನೀವು ಪ್ರೀತಿಸಿ, ಖುಷಿಯಾಗಿರಿ.